ಸೇಮ್ ಕಾಂಗ್ರೆಸ್ ಈಗ ದೊಡ್ಡ ಮೈಕೊಡವಿ ನಿಂತಿದೆ. ಹೈಕಮಾಂಡ್ ಕೂಡ ಅಷ್ಟೇ ತುಂಬ ಚುರುಕಾಗಿದೆ. ಕಾಂಗ್ರೆಸ್ ಅಧಿಕಾರ ಇರುವಂತಹ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿ ಕಣ್ಗಾವಲು ಇಟ್ಟಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಶೇಷವಾಗಿ ಕರ್ನಾಟಕದ ಮೇಲೆ ಜಾಸ್ತಿ ಮುತುವರ್ಜಿಯನ್ನು ವಹಿಸಿದ್ದಾರಂತೆ ಕಾಣಿಸ್ತಾ ಇದೆ. ಯಾಕಂತಂದರೆ ನಿನ್ನೆ ಅಷ್ಟೇ ಕಲಬುರಗಿಯಲ್ಲಿ ತಮ್ಮ ಸ್ವಕ್ಷೇತ್ರದಲ್ಲಿ ಕಲಬುರಗಿಯಲ್ಲಿ ದೊಡ್ಡ ಉದ್ಯೋಗ ಮೇಳವನ್ನು ಮಾಡಿದ್ರು. ರಾಜ್ಯ ಸರ್ಕಾರವನ್ನು ಬೀಳಿಸೋದಕ್ಕೆ ಆ ಒಂದು ಉದ್ಯೋಗ ಮೇಳದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ನೀವೇನಾದರೂ ಅಂದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರೇ ನೀವೇನಾದರೂ ಒಗ್ಗಟ್ಟಾಗಿಲ್ಲ ಅಂತಂದರೆ, ಒಗ್ಗಟ್ಟೇನಾದರೂ ಒಡ್ಕೊಂಡು ಬಿಟ್ರಿ, ನಿಮ್ಮಲ್ಲಿ ಬಿರುಕಿದೆ ಅಂತ ಏನಾದರೂ ಗೊತ್ತಾದರೆ ನಿಮ್ಮನ್ನು ಮೋದಿ ಸರ್ಕಾರ ಕರೆಕ್ಟಾಗಿ ನಿಮ್ಮನ್ನು ಲಾಕ್ ಮಾಡುತ್ತೆ, ನಿಮ್ಮನ್ನು ED ಅಥವಾ ಬೇರೆ ಯಾವುದಾದ್ರೂ ಕೇಸ್ನಲ್ಲಿ ನಿಮ್ಮನ್ನು ಲಾಕ್ ಮಾಡಿಬಿಡ್ತಾರೆ ಅನ್ನುವಂತಹ ಧಾಟಿಯಲ್ಲಿ ಮತ್ತೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ, ರಾಜ್ಯ ಸರ್ಕಾರವನ್ನು ಬೀಳಿಸಲು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟೀಮ್ ಮುಂದಾಗಿದೆ. ನೀವು ಒಗ್ಗಟ್ಟಾಗಿದ್ದು ನಿಮ್ಮಲ್ಲಿನ ಭಿನ್ನಾಭಿಪ್ರಾಯ ಬದಿಗೊತ್ತಿ ಬಿಜೆಪಿಯ ಈ ಕುತಂತ್ರವನ್ನು ಎದುರಿಸಿ. ನೀವೇ ಕಿತ್ತಾಡ್ಕೊಳ್ತಾ ಇದ್ದರೆ ಅಮಿತ್ ಶಾ ಮತ್ತು ಮೋದಿ ನಿಮ್ಮ ಸರ್ಕಾರವನ್ನು ಮುಗಿಸ್ತಾರೆ, ಅಂದರೆ ನಿಮ್ಮ ಸರ್ಕಾರವನ್ನು ಪತನ ಮಾಡ್ತಾರೆ, ಹುಷಾರಾಗಿರಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಎಚ್ಚರಿಕೆ ಸಂದೇಶವನ್ನು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿದ್ದಾರೆ. ಈಗಾಗಲೇ ಏನಂತಂದರೆ ನಗರದಲ್ಲಿ ಅಂದರೆ ಕಲಬುರಗಿಯಲ್ಲಿ ಉದ್ಯೋಗ ಮೇಳ ಮಾಡಿದಂತಹ ಸಂದರ್ಭದಲ್ಲಿ ಈ ಎಲ್ಲ ಮಾತುಗಳನ್ನು ಹೇಳಿದ್ದಾರೆ. ಈಗಾಗಲೇ ಏನಂತಂದರೆ ED ಈಗ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ED ಸಮನ್ಸ್ ಕೊಟ್ಟಿದೆ, ಅಂದರೆ ED ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದೆ. ಸೊ ಅದೇ ಥರನಾಗಿ ಈಗ CBI, ED, IT ಮತ್ತು ಅಂದರೆ ಕೆಲವೊಂದಿಷ್ಟು ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ನಿಮ್ಮ ಮೇಲೆ ಗದಾಪ್ರಹಾರ ಮಾಡಬಹುದು, ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸಬಹುದು, ನಿಮ್ಮ ಸರ್ಕಾರವನ್ನು ಪತನ ಮಾಡಬಹುದು. ಅದಕ್ಕೋಸ್ಕರ ನೀವು ಜಗಳಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ತನಿಖಾ ಸಂಸ್ಥೆಗಳನ್ನು ಬಿಜೆಪಿ ಏನಂತಂದರೆ ತುಂಬ ದುರುಪಯೋಗ ಮಾಡ್ಕೊಳ್ತಾ ಇದೆ. ಅದಕ್ಕೋಸ್ಕರ ನೀವೆಲ್ಲರೂ ಏನಂತಂದರೆ ಯಾವುದೇ ನಿಮ್ಮೊಳಗೆ ಜಗಳ ಆಡ್ಕೊಳ್ಬೇಡಿ. ಸೊ ಅದಕ್ಕೋಸ್ಕರ ಸ್ವಲ್ಪ ತಗ್ಗಿ ಬಗ್ಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದಾರೆ. ಬಿಜೆಪಿಯವರು ED, CBI, IT ಸಂಸ್ಥೆಗಳನ್ನು ಅಂದರೆ ತುಂಬ ಕೆಟ್ಟದಾಗಿ ಅಂದರೆ ಬಳಸ್ಕೊಂಡು ಕಾಂಗ್ರೆಸ್ಸನ್ನು ಮಣಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿಯ ಈ ಕುತಂತ್ರಕ್ಕೆ ನಾವು ಬಗ್ಗೋದಿಲ್ಲ ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಕಲಬುರಗಿಯಲ್ಲಿ ಉದ್ಯೋಗ ಮೇಳದಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ವಿಚಾರದಲ್ಲಿ ED ಅವರು ಸೋನಿಯಾ ಗಾಂಧಿ ಅವರ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಿರುವ ಪ್ರಕರಣ ಪ್ರಸ್ತಾಪಿಸಿ ಬಿಜೆಪಿ ವಿರುದ್ಧ ಆಕ್ರೋಶ ಹೊರಹಾಕಿದ ಖರ್ಗೆ, ಕಾಂಗ್ರೆಸ್ ಮಣಿಸೋದಕ್ಕೆ ಬಿಜೆಪಿಯವರು ED ಅಂದರೆ ಜಾರಿ ನಿರ್ದೇಶನಾಲಯ, CBI ಕೇಂದ್ರೀಯ ತನಿಖಾ ದಳ, IT ಅಂದರೆ ಆದಾಯ ತೆರಿಗೆ ಇಲಾಖೆ ಸಂಸ್ಥೆಗಳನ್ನು ಅಂದರೆ ಗುರಾಣಿಯಂತೆ ಬಳಸ್ಕೊಳ್ತಾ ಇದ್ದಾರೆ, ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಇವೆಲ್ಲ ಸಂಸ್ಥೆಗಳನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಬಿಜೆಪಿಯ ಈ ಕುತಂತ್ರಕ್ಕೆ ನಾವು ಬಗ್ಗೋದಿಲ್ಲ ಅಂತ ನ್ಯಾಷನಲ್ ಹೆರಾಲ್ಡ್ ಅಂದರೆ ಆ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ನ್ಯಾಷನಲ್ ಹೆರಾಲ್ಡ್ ಸೇರಿದಂತೆ 3 ಪತ್ರಿಕೆಗಳನ್ನು 1932ರಲ್ಲಿ ನೆಹರು ಕಾಲದಲ್ಲಿ ಅದು ಬೇರೆ, ಅಂದರೆ ಅದರ ಬಗ್ಗೆ ಬೇಡ. ಬಟ್ ಏನಂತಂದರೆ ಈಗ ಅಂದರೆ ಬಿಜೆಪಿ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತಿದೆ, ಇನ್ನೂವರೆಗೂ ಶಮನವಾಗಿಲ್ವಾ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವಿನ ಬಣಬಡಿದಾಟ ಅಥವಾ ಜಗಳ ಅನ್ನುವಂತಹ ಪ್ರಶ್ನೆ ಮೂಡೋದಂತೂ ಸಹಜ. ಆದರೆ ಇದೇ ಕಲಬುರಗಿಯಲ್ಲಿ ನಿಂತ್ಕೊಂಡು 2 ಸರ್ತಿ ವಾರ್ನಿಂಗನ್ನು ಕೊಟ್ಟಿದ್ರು ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನೀವು ಜಗಳಾಡಿಕೊಂಡ್ರೆ ಬೇರೆಯವರಿಗೆ ಲಾಭ ಆಗತ್ತೆ, ಸರ್ಕಾರ ಈಗ ಗ್ಯಾರಂಟಿ ಗಾಡಿ ಚೆನ್ನಾಗಿ ನಡೀತಾ ಇದೆ, ಆದರೆ ನೀವೇನಾದರೂ ಸ್ವಲ್ಪ ಯಾಮಾರಿದ್ರೆ ನಿಮ್ಮನ್ನು ಮುಗಿಸ್ಬಿಡ್ತಾರೆ, ED ಅಥವಾ IT ಅಥವಾ CBI ತನಿಖೆಯನ್ನು ಮಾಡಿ ನಿಮ್ಮನ್ನು ಮುಗಿಸ್ಬಿಡ್ತಾರೆ ಅನ್ನುವಂಥ ಹೇಳಿಕೆ ಕೊಡೋದರ ಮೂಲಕ ಹೈಕಮಾಂಡ್ ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ AICC ಅಧ್ಯಕ್ಷ ಮತ್ತು ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಎಚ್ಚರಿಕೆಯನ್ನು ಯಾವ ಥರನಾಗಿ ತಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ.